ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನೀಟ್ ಪರೀಕ್ಷೆಗೂ ಮುನ್ನ ಭಾರತದಲ್ಲಿ ಟೆಲಿಗ್ರಾಮ್ ನಿಷೇಧಿಸಲಾಗಿದೆ. ಆದರೆ ವಾಟ್ಸಾಪ್ ಯಾಕೆ ನಿಷೇಧಿಸಬಾರದು? ಪರೀಕ್ಷಾ ಸಂಸ್ಥೆ NTA ಶಿಫಾರಸ್ಸಿನ ಮೇರೆಗೆ ಸರ್ಕಾರ ಮಂಗಳವಾರ ಟೆಲಿಗ್ರಾಮ್ ಅನ್ನು ನಿಷೇಧಿಸಿದೆ. ಜೂನ್ 21ರಂದು ನಡೆಯಲಿರುವ ನೀಟ್ ಮರುಪರೀಕ್ಷೆಗೆ ಮುನ್ನ ವಂಚಕರು ನಕಲಿ ಪತ್ರಿಕೆಗಳನ್ನು ಮಾರಾಟ ಮಾಡಲು ಮತ್ತು ತಪ್ಪು ಮಾಹಿತಿಯನ್ನು ಹರಡಲು ಟೆಲಿಗ್ರಾಮ್ ಅನ್ನು ಬಳಸುತ್ತಿದ್ದಾರೆ ಎಂದು NTA ಉಲ್ಲೇಖಿಸಿದೆ. ಈ ಕ್ರಮವು ತಾರ್ಕಿಕವೆಂದು ತೋರುತ್ತೆ, ಆದರೆ ಇದು ಒಂದು ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಟೆಲಿಗ್ರಾಮ್ ಅನ್ನು ನಿಷೇಧಿಸಿದರೆ ಭಾರತವು ವಾಟ್ಸಾಪ್ ಅನ್ನು ಯಾಕೆ ನಿಷೇಧಿಸುತ್ತಿಲ್ಲ? ಟೆಲಿಗ್ರಾಮ್ ಅನ್ನು ಈಗಾಗಲೇ ನಿಷೇಧಿಸಲಾಗಿದೆ, ಆದರೆ ವಾಟ್ಸಾಪ್ ಅನ್ನು ಯಾಕೆ ನಿಷೇಧಿಸಲಾಗುತ್ತಿಲ್ಲ? ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನೀವೇನಾದರೂ ಇದೇ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಪ್ರೀತಿಯ ಸ್ನೇಹಿತರೆ. ವಾಟ್ಸಾಪ್ ಯಾವುದೇ ನಿರ್ಬಂಧಗಳನ್ನು ಎದುರಿಸದ ಕಾರಣವನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಟೆಲಿಗ್ರಾಮ್ನಲ್ಲಿ ಏನು ನಡೆಯುತ್ತಿದೆ ಎಂದು ನಾವು ತಿಳಿದುಕೊಳ್ಳಬೇಕು. NTA ಪ್ರಕಾರ ಪೇಪರ್ ಲೀಕ್ಡ್ ನೀಟ್, ರೀನೀಟ್ 2026 ಮತ್ತು ಪ್ರೈವೇಟ್ ಮಾಫಿಯಾ ನಂತಹ ಟೆಲಿಗ್ರಾಮ್ ಚಾನೆಲ್ಗಳು ಪರೀಕ್ಷಾ ಪತ್ರಿಕೆಗಳಿಗೆ ಪ್ರವೇಶವನ್ನು ಬಹಿರಂಗವಾಗಿ ಜಾಹೀರಾತು ಮಾಡುತ್ತಿದ್ದವು ಮತ್ತು ಪ್ರತಿಯಾಗಿ ಅಭ್ಯರ್ಥಿಗಳಿಂದ ಲಕ್ಷಾಂತರ ರೂಪಾಯಿಗಳನ್ನು ಬೇಡಿಕೆ ಇಟ್ಟಿದ್ದವು. ಈ ಚಾನೆಲ್ಗಳು ಮತ್ತು ಟೆಲಿಗ್ರಾಮ್ನ ಗ್ರೂಪ್ಗಳು ದೊಡ್ಡ ಪ್ರಮಾಣದಲ್ಲಿ ತೆಗೆದುಹಾಕುವುದು ಸೇರಿದಂತೆ ವಿವಿಧ ವಿಧಾನಗಳನ್ನು ಪ್ರಯತ್ನಿಸಿದರೂ NTA ಪ್ರಕಾರ ಸಮಸ್ಯೆ ಹಾಗೆಯೇ ಉಳಿಯಿತು. ಹಾಗಾಗಿ ಅಪ್ಲಿಕೇಶನನ್ನು ನಿರ್ಬಂಧಿಸಲು ಸಂಸ್ಥೆ ಶಿಫಾರಸು ಮಾಡಿದೆ. ಟೆಲಿಗ್ರಾಮ್ನಲ್ಲಿರುವ ಗುಂಪುಗಳು ಮತ್ತು ಚಾನೆಲ್ಗಳು ಸಮಸ್ಯೆ ಇವೆ. ಆ ಗುಂಪುಗಳನ್ನು ನಡೆಸುತ್ತಿರುವ ಜನರು ಬೇಗನೆ ವಾಟ್ಸಪ್ಗೆ ತೆರಳಿ ಆ ವೇದಿಕೆಯಲ್ಲಿ ಇದೇ ರೀತಿಯ ಗ್ರೂಪ್ಗಳನ್ನು ರಚಿಸುವುದೇ ಎಂದು ನೀವು ಆಶ್ಚರ್ಯಪಡಬಹುದು. ಆದರೆ ವಿಷಯಗಳು ಅಷ್ಟು ಸರಳವಾಗಿಲ್ಲ. ವಂಚನೆಗಳಿಗೆ ಟೆಲಿಗ್ರಾಮ್ ಬಳಸಲಾಗುತ್ತಿದೆ ಎಂದು ಆರೋಪಿಸಲಾಗಿದೆ. ಏಕೆ? ಟೆಲಿಗ್ರಾಮ್ ಸುರಕ್ಷಿತ ಸಂದೇಶ ಕಳುಹಿಸುವ ವೇದಿಕೆಯಲ್ಲ. ವಾಟ್ಸಾಪ್ನಂತಹ ಪ್ಲಾಟ್ಫಾರ್ಮ್ಗಳು ಪೂರ್ವ ನಿಯೋಜಿತವಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಹೊಂದಿದ್ದರೂ ಆಯ್ಕೆಯನ್ನು ಆರಿಸದ ಹೊರತು ಟೆಲಿಗ್ರಾಮ್ ಸಂದೇಶಗಳನ್ನು ಎನ್ಕ್ರಿಪ್ಟ್ ಮಾಡುವುದಿಲ್ಲ, ಸೀಕ್ರೆಟ್ ಚಾಟ್ಗಳನ್ನು ಹೊರತುಪಡಿಸಿ. ಆದರೂ ನಕಲಿ ಪರೀಕ್ಷಾ ಪತ್ರಿಕೆಗಳು ಸೇರಿದಂತೆ ವಂಚನೆ ಗ್ರೂಪ್ಗಳ ವಿಷಯಕ್ಕೆ ಬಂದಾಗ ಟೆಲಿಗ್ರಾಮ್ ಅತ್ಯಂತ ಜನಪ್ರಿಯ ಅಪ್ಲಿಕೇಶನ್ ಆಗಿ ಕಾಣುತ್ತೆ. ಮತ್ತು ಇದರ ಹಿಂದಿನ ಕಾರಣ ಟೆಲಿಗ್ರಾಮ್ ಅನ್ನು ವಿನ್ಯಾಸಗೊಳಿಸಿದ ರೀತಿಯ ಕೂಡ ಆಗಿರಬಹುದು. ಟೆಲಿಗ್ರಾಮ್ ತನ್ನ ಸಾಮಾನ್ಯಸ್ಥರಿಗಿಂತ ಅನಾಮಧೇಯತೆಯ ಮೇಲೆ ಹೆಚ್ಚು ಗಮನವನ್ನು ಹರಿಸುತ್ತದೆ ಎಂದು ನೀವು ಈಗಾಗಲೇ ನೋಡಿದ್ದೀರಿ. ನೀವು ನಿಮ್ಮ ಪ್ರೊಫೈಲನ್ನು ರಚಿಸಿದಾಗ ನೀವು ನಿಮ್ಮ ಫೋನ್ ಸಂಖ್ಯೆಯನ್ನು ಇತರ ಬಳಕೆದಾರರಿಂದ ಮರೆ ಮಾಡಬಹುದು ಮತ್ತು ನಿಮ್ಮ ಬಳಕೆದಾರರ ಹೆಸರಿನ ಮೂಲಕ ಅಪ್ಲಿಕೇಶನ್ ಅನ್ನು ಬಳಸಬಹುದು. ವಾಟ್ಸಾಪ್ ಇದೇ ರೀತಿಯ ವೈಶಿಷ್ಟ್ಯವನ್ನು ಪರೀಕ್ಷಿಸಿದ್ದರೂ ಅದನ್ನು ಹೊರತರಬೇಕಾಗಿಲ್ಲ. ಮತ್ತು ನೀವು ಟೆಲಿಗ್ರಾಮ್ನಲ್ಲಿ ಪ್ರೊಫೈಲನ್ನು ರಚಿಸಿದ ನಂತರ ನಿಮ್ಮ ಗುರುತನ್ನು ಅನಾಮಧೇಯವಾಗಿಟ್ಟುಕೊಂಡು ಅನಿಯಮಿತ ಚಂದಾದಾರರನ್ನು ಹೊಂದಿರುವ ಚಾನಲನ್ನು ರಚಿಸುವುದು ನಿಮಗೆ ತುಂಬ ಸುಲಭ. ಅಂದರೆ ಜನರ ಗುಂಪು ತಮ್ಮ ಗುರುತನ್ನು ಮರೆ ಮಾಡಬಹುದು ಮತ್ತು ಲಕ್ಷಾಂತರ ಚಂದಾದಾರರೊಂದಿಗೆ ತಮ್ಮ ಚಾನಲನ್ನು ನಡೆಸಬಹುದು. ಸಂದರ್ಭವನ್ನು ತಿಳಿಸಬೇಕೆಂದರೆ ಕಳೆದ ವರ್ಷ ಯುಸಿನಿಕ್ಸ್ ಸೆಕ್ಯುರಿಟಿ ಸಿಂಪೋಸಿಯಂನಲ್ಲಿ ಪ್ರಸ್ತುತಪಡಿಸಲಾದ ಸಂಶೋಧನಾ ಅಧ್ಯಯನದ ಪ್ರಕಾರ ಟೆಲಿಗ್ರಾಮ್ನಲ್ಲಿ 339 ಸೈಬರ್ ಅಪರಾಧ ಚಟುವಟಿಕೆ ಚಾನೆಲ್ಗಳನ್ನು ಒಟ್ಟಾರೆಯಾಗಿ 23.8 ಮಿಲಿಯನ್ಗಿಂತಲೂ ಹೆಚ್ಚು ಬಳಕೆದಾರರು ಅನುಸರಿಸಿದ್ದಾರೆ. ಗೌಪ್ಯತೆಯ ವಿಷಯಕ್ಕೆ ಬಂದರೆ ಸಿಗ್ನಲ್ ಅತ್ಯಂತ ಸುರಕ್ಷಿತ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ಎಂದು ನಂಬಲಾಗಿದೆ. ಹಾಗಾದರೆ ಈ ಬಳಕೆದಾರರು ಸಿಗ್ನಲ್ನಲ್ಲಿ ಇಲ್ಲದಿರುವುದು ಏಕೆ? ಫೈಲ್ ಹಂಚಿಕೆಯ ವಿಷಯಕ್ಕೆ ಬಂದಾಗ ಟೆಲಿಗ್ರಾಮ್ ನಿಮಗೆ ಹೆಚ್ಚಿನದನ್ನು ಮಾಡಲು ಅನುಮತಿಸುತ್ತದೆ. ಈ ಪ್ಲಾಟ್ಫಾರ್ಮ್ನಲ್ಲಿ ನೀವು 2 GBಯಷ್ಟು ದೊಡ್ಡ ಫೈಲ್ಗಳನ್ನು ಯಾವುದೇ ಸಂಕೋಚವಿಲ್ಲದೆ ಹಂಚಿಕೊಳ್ಳಬಹುದು. ಈ ಕಾರಣದಿಂದಾಗಿ ನೀವು ಟೆಲಿಗ್ರಾಮ್ನಲ್ಲಿ ಚಲನಚಿತ್ರಗಳು ಅಥವಾ TV ಕಾರ್ಯಕ್ರಮಗಳು ಸೋರಿಕೆಯಾಗುತ್ತಿರುವ ಬಗ್ಗೆ ಕೇಳಬಹುದು. ಮತ್ತು ಇದೇ ವೈಶಿಷ್ಟ್ಯವು ಯಾರಾದರೂ ಅಪ್ಲಿಕೇಶನ್ನಲ್ಲಿ ಪರೀಕ್ಷೆಯ ಪತ್ರಿಕೆಗಳನ್ನು ಹಂಚಿಕೊಳ್ಳಲು ಮತ್ತು ಇವು ನೀಟ್ ಮರುಪರೀಕ್ಷೆಗಾಗಿ ಸೋರಿಕೆಯಾದ ಪತ್ರಿಕೆಗಳು ಎಂದು ಹಂಚಿಕೊಳ್ಳಲು ಅನುವನ್ನು ಈ ಟೆಲಿಗ್ರಾಮ್ ಮಾಡಿಕೊಡುತ್ತೆ. ಮೂಲ ಟೈಮ್ ಸ್ಟ್ಯಾಂಪ್ ಅನ್ನು ಉಳಿಸಿಕೊಂಡು ಹಳೆಯ ಸಂದೇಶಗಳನ್ನು ಸಂಪಾದಿಸಲು ನಿಮಗೆ ಅನುಮತಿಸುವ ಸಂಪಾದನೆ ವೈಶಿಷ್ಟ್ಯವೂ ಕೂಡ ಇದೆ. NTA ಪ್ರಕಾರ ನಿರ್ವಾಹಕರು ಹಳೆಯ ಸಂದೇಶಗಳನ್ನು ಸಂಪಾದಿಸಲು ಈ ವೈಶಿಷ್ಟ್ಯವನ್ನು ಬಳಸುತ್ತಿದ್ದರು ಮತ್ತು ಕೆಲವೊಮ್ಮೆ ಕಾಗದ ಸೋರಿಕೆಯ ನಕಲಿ ಪುರಾವೆಗಳನ್ನು ರಚಿಸಲು ಸಂದೇಶಗಳನ್ನು PDF ಫೈಲ್ಗಳೊಂದಿಗೆ ಬದಲಾಯಿಸುತ್ತಿದ್ದರು. ಈ ಟೆಲಿಗ್ರಾಮ್ ಎಡಿಟಿಂಗ್ ವೈಶಿಷ್ಟ್ಯವನ್ನು ಭಾರತದಲ್ಲಿ ಜೂನ್ 30ರವರೆಗೆ ನಿಷ್ಕ್ರಿಯಗೊಳಿಸಲಾಗಿದೆ. ವಾಟ್ಸಾಪ್ ಸಂದೇಶಗಳನ್ನು ಸಂಪಾದಿಸಲು ನಿಮಗೆ ಅನುಮತಿಸುತ್ತದೆ,
ಆದರೆ ಇದು ಸೀಮಿತ ಅವಧಿಗೆ ಮಾತ್ರ ಮತ್ತು ಯಾವುದೇ ಫೈಲ್ಗಳನ್ನು ಸೇರಿಸಲು ಅನುಮತಿಸುವುದಿಲ್ಲ. ಮತ್ತು ನಂತರ ಟೆಲಿಗ್ರಾಮ್ನ ಪರಿಕಲ್ಪನೆಯೂ ಕೂಡ ಇದೆ. ದೊಡ್ಡ ತಂತ್ರಜ್ಞಾನ ದೈತ್ಯರಂತಲ್ಲದ ಸರ್ಕಾರಗಳೊಂದಿಗೆ ಸಹಕರಿಸಿದ ವೇದಿಕೆಯನ್ನು ನಿರ್ಮಿಸಲು ಬಯಸಿದ್ದ ಪಾವೆಲ್ ಡ್ಯೂರೋವ್ ಅವರು ಟೆಲಿಗ್ರಾಮ್ ಅನ್ನು ರಚಿಸಿದರು. ಪಾವೆಲ್ ಡ್ಯೂರೋವ್ ಅಂದರೆ ಈ ಟೆಲಿಗ್ರಾಮ್ನ ಸಿಇಒ. ಅಂದಿನಿಂದ ಇದು ಮೋಸದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬಹುದಾದವರಿಗೆ ಇತರರಿಗಿಂತ ವೇದಿಕೆಯನ್ನು ಆರಿಸಿಕೊಳ್ಳಲು ಅವಕಾಶವನ್ನು ಮಾಡಿಕೊಟ್ಟಿದೆ. ಅದೇ ಸಮಯದಲ್ಲಿ ಟೆಲಿಗ್ರಾಮ್ ಉದ್ದೇಶಪೂರ್ವಕವಾಗಿ ಅಥವಾ ಅದರ ಸಾಮರ್ಥ್ಯಗಳಿಂದಾಗಿ ತನ್ನ ಗುಂಪುಗಳು ಮತ್ತು ಬಳಕೆದಾರರ ನಡವಳಿಕೆಯನ್ನು ಸಕ್ರಿಯವಾಗಿ ನಿಯಂತ್ರಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲ. ವಾಟ್ಸಾಪ್ನಲ್ಲಿ ಬಳಕೆಯ ಮಾದರಿಗಳನ್ನು ಸ್ವಯಂಚಾಲಿತವಾಗಿ ಮೇಲ್ವಿಚಾರಣೆ ಮಾಡಲು ಮೆಟಾ ಬಹಳಷ್ಟು ಎಐ ಪರಿಕರಗಳನ್ನು ಬಳಸುತ್ತೆ. ಬಳಕೆದಾರರು ಖಾಸಗಿಯಾಗಿ ಏನು ಹಂಚಿಕೊಳ್ಳುತ್ತಿದ್ದಾರೆ ಅಥವಾ ಮಾತನಾಡುತ್ತಿದ್ದಾರೆ ಎಂಬುದನ್ನು ನೋಡಲು ಸಾಧ್ಯವಿಲ್ಲ ಎಂದು ಮೆಟಾ ಹೇಳಿದರೆ, ಎಐ ಬಳಸಿಕೊಂಡು ಅದು ಸಾರ್ವಜನಿಕ ಗುಂಪುಗಳಲ್ಲಿ ಮಾದರಿಗಳು ಮತ್ತು ಬಳಕೆದಾರ ನಡವಳಿಕೆಯನ್ನು ಮೇಲ್ವಿಚಾರಣೆ ಮಾಡುತ್ತದೆ. ಈ ಪ್ರೊಸೆಸಿಂಗ್ ಸೈಬರ್ ಅಪರಾಧಿಗಳು ಮತ್ತು ವಂಚನೆಗಳು ಟೆಲಿಗ್ರಾಮನ್ನು ಆದ್ಯತೆ ನೀಡಲು ಮತ್ತೊಂದು ಕೂಡ ಕಾರಣವಾಗಿದೆ. ಇತ್ತೀಚೆಗೆ ಟೆಲಿಗ್ರಾಮ್ ಕೆಲವು ಆಕ್ಷೇಪಾರ್ಹ ಬಳಕೆದಾರರ ನಡವಳಿಕೆಯನ್ನು ತಡೆಯಲು ಪ್ರಾರಂಭಿಸಿದೆ. 2025ರಲ್ಲಿ ವೇದಿಕೆಯು 43.5 ಮಿಲಿಯನ್ಗಿಂತಲೂ ಹೆಚ್ಚು ಚಾನೆಲ್ಗಳನ್ನು ನಿರ್ಬಂಧಿಸಿದೆ ಮತ್ತು ಗ್ರೂಪ್ಗಳನ್ನು ಕೂಡ ನಿರ್ಬಂಧಿಸಲಾಗಿದೆ ಎಂದು ಚೆಕ್ ಪಾಯಿಂಟ್ ತಿಳಿಸಿದೆ. 2026ರಲ್ಲಿ ಟೆಲಿಗ್ರಾಮ್ ಈ ವರ್ಷ ಮಾಡರೇಷನ್ ಚಟುವಟಿಕೆಯನ್ನು ಹೆಚ್ಚಿಸಿದೆ. ದೈನಂದಿನ ತೆಗೆದುಹಾಕುವಿಕೆಗಳು ಸರಿಸುಮಾರು 10,000ರಿಂದ 30,000ಕ್ಕೆ, ನಿರಂತರ 80,000ಕ್ಕೆ ಮತ್ತು 1,46,000ಕ್ಕೆ ಏರಿಕೆಯಾಗಿದೆ.